ಅವರಲ್ಲಿ ಕಳಕಳಿಯ ವಿನಂತಿ ಏನು ಅಂತ ಅಂದ್ರೆ, ನೀವು 543 ಸೀಟ್ಸ್ ಮೇಲೆ ಇದೇ ಪಾರ್ಲಿಮೆಂಟ್ ಅಲ್ಲಿ ಬರುವಂತಹ ಪಾರ್ಲಿಮೆಂಟ್ ಅಲ್ಲಿ ಪ್ಲೀಸ್ ಹೋಲ್ಡ್ ಅ ವೋಟ್. ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ. ನೀವು 33% ರಿಸರ್ವೇಶನ್ ಅನ್ನ ಈ 543 ಸೀಟ್ಸ್ ಮೇಲೆ ಲಾಗು ಮಾಡಿ, ಸಿಂಪಲ್ ಆಗಿ ಲಾಗು ಮಾಡಿ. ಡಿಲಿಮಿಟೇಷನ್ ಅನ್ನ ಕಪಲ್ ಮಾಡಬೇಡಿ, ಬೇರೆ ಏನು ತಗೊಂಡ್ ಬರಬೇಡಿ. ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ, ನೀವು ಲಾಗು ಮಾಡಿ. ಇಫ್ ನಿಮ್ಮ ಹತ್ರ ನಿಜವಾಗ್ಲೂ ಮಹಿಳಾ ಆರಕ್ಷಣವನ್ನ ತರುವಂತಹ ನಿಮ್ಮ ಮನುಷ್ಯ ಇದ್ರೆ ಪ್ಲೀಸ್ ಮಾಡಿ. ಯಾಕಂತಂದ್ರೆ 2023ರಲ್ಲಿ ಪಾಸ್ ಆಗಿರುವಂತಹ ಬಿಲ್ ಅನ್ನ ನೀವು 2026ಕ್ಕೆ ನೋಟಿಫಿಕೇಶನ್ ಕೊಡ್ತೀರಾ. ಅದಾದ್ಮೇಲೆ ನಮಗೆ ಹೇಳ್ತಾ ಇದ್ದೀರಾ ನೀವು ಮಹಿಳಾ ವಿರೋಧಿ ಅಂತ. ನಮ್ಮ ಒಳಗೆ ಒಂದು ಕನ್ಫ್ಯೂಷನ್ ಇದೆ. ಅದು ಏನ್ ಕನ್ಫ್ಯೂಷನ್ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಮಹಿಳಾ ಆರಕ್ಷಣ ಬಿಲ್ ಅನ್ನ ಡಿಫೀಟ್ ಮಾಡ್ತೋ ಇಲ್ವೋ ಅನ್ನೋದಷ್ಟೇ ಇವತ್ತಿನ ಪ್ರಶ್ನೆ. ಸೊ ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೇಕು ಅಂತಂದ್ರೆ ಅದಕ್ಕೆ 2 ಭಾಗಗಳಿದಾವೆ. ಒಂದೇದೇನು ಅಂತ ಅಂದ್ರೆ, ಈಗ ತಾನೇ ಮ್ಯಾಮ್ ಹೇಳಿದ್ರು 2023ನೇಗೆ ನಾರಿ ಶಕ್ತಿ ಅಧಿನಿಯಮವನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ವಿಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಎಲ್ಲಾ ಪಕ್ಷಗಳು ಕೂಡಿ ಒಗ್ಗೂಡಿ ಆ ಬಿಲ್ ಅನ್ನ ಪಾಸ್ ಮಾಡಿದ್ವಿ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನ ನಾವು ಪಾಸ್ ಮಾಡಿದ್ವಿ. ಆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಆ ಒಂದು ಪಾರ್ಲಿಮೆಂಟ್ ಅಲ್ಲಿ ನಡೀತಾ ಇರುವಂತಹ ಸೆಷನ್ ಒಳಗಡೆ ಸನ್ಮಾನ್ಯ ಪ್ರಧಾನಮಂತ್ರಿಗೆ ಹಾಗೂ ಆಳ್ತಿರುವಂತಹ ಬಿಜೆಪಿ ಪಕ್ಷಕ್ಕೆ ನಿರಂತರವಾಗಿ ನಾವೆಲ್ಲ ಆಪೋಸಿಷನ್ ಪಾರ್ಟೀಸ್ ವಿನತಿಯನ್ನ ಮಾಡ್ಕೊಂಡ್ವಿ. ಯಾರಿಗಾದ್ರೂ ಗೊತ್ತದೇನ್ರಿ ಅದು ಏನ್ ವಿನತಿ ಅದ ಅಂತ? ಇಟ್ ಇಸ್ ಅ ಸಿಂಪಲ್ ರಿಕ್ವೆಸ್ಟ್. ನಾವು ಮಾಡಿದ್ದೇನು ಅಂತ ಅಂದ್ರೆ, 2023 ಒಳಗೆ ನೀವೇನ್ ವುಮೆನ್ಸ್ ರಿಸರ್ವೇಶನ್ ಬಿಲ್ ಅನ್ನ ತರ್ತಾ ಇದ್ದೀರಿ, ಆ 2023 ವುಮೆನ್ಸ್ ರಿಸರ್ವೇಶನ್ ಬಿಲ್ ಒಳಗಡೆನೆ ಈಗಿಂದನೇ 2011 ಸೆನ್ಸಸ್ ಅನ್ನ ತಗೊಂಡಿರುವಂತಹ ಈ ಒಂದು ಬಿಲ್ ಅಲ್ಲಿ ನೀವು ಮಹಿಳಾ ಆರಕ್ಷಣವನ್ನ ಜಾರಿಗೆ ತರ್ರಿ ಅಂತ ನಾವು ಅವತ್ತನೇ ಬೇಡ್ಕೊಂಡ್ವಿ. ನಮ್ ರಿಕ್ವೆಸ್ಟ್ ಏನಿತ್ತು ಅಂತಂದ್ರೆ, 2024 ಒಳಗೆ ಬರುವಂತಹ ಲೋಕಸಭಾ ಚುನಾವಣೆಗೆ ಈ ಒಂದು ವುಮೆನ್ಸ್ ರಿಸರ್ವೇಶನ್ ಬಿಲ್ ಅಪ್ಲಿಕಬಲ್ ಆಗ್ಬೇಕು ಅನ್ನುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಎಲ್ಲಾ ಪಕ್ಷದವರು ಕೂಡಿ ಅವತ್ತು ಪ್ರಧಾನಮಂತ್ರಿಗಳಿಗೆ ಹಾಗೂ ನಮ್ಮ ಹೋಮ್ ಮಿನಿಸ್ಟರ್ ಆಗಿರುವಂತಹ ಅಮಿತ್ ಶಾ ಅವ್ರಿಗೆ ಮಾಡಿದಾಗ, ಅವರು ಆ ಬಿಲ್ ಅಲ್ಲಿ ಒಂದು ಏನ್ ಪ್ರೊವಿಷನ್ ಇಟ್ರು ಅಂತ ಅಂದ್ರೆ, 2026 ಆದ ನಂತರ ಏನು ಮೊದಲನೇ ಸೆನ್ಸಸ್ ಆಗ್ತೈತಿ, ಆ ಸೆನ್ಸಸ್ ಅನ್ನ ಬೇಸಿಸ್ ಆಗಿ ಇಟ್ಕೊಂಡು ಅವರು ಡಿಲಿಮಿಟೇಷನ್ ಅನ್ನ ನಾವು ಜಾರಿಗೆ ತರ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಸೊ ಐ ಫೀಲ್ ಲೈಕ್ ಇದ್ರೊಳಗೆ ಏನಿದೆ ಅಂತಂದ್ರೆ, ನಾವು ಒಂದ್ ಏನ್ ತಿಳ್ಕೊಬೇಕು ಅಂದ್ರೆ, ಡಿಲಿಮಿಟೇಷನ್ಗೆ ಮತ್ತು ಮಹಿಳಾ ಆರಕ್ಷಣೆಗೆ ಲಿಂಕ್ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ ಪಾರ್ಲಿಮೆಂಟ್. There was absolutely no need to link the women's reservation bill to the bill regarding delimitation. ಯಾಕಂತಂದ್ರೆ ಡಿಲಿಮಿಟೇಷನ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಪೊಲಿಟಿಕಲ್ ಪ್ರೊಸೆಸ್. ಅದ್ರೊಳಗೆ ಬರೀ ಒಂದು ಪಕ್ಷ ಅಥವಾ 2 ಪಕ್ಷ ಇರಲ್ಲ. ಈ ದೇಶದೊಳಗಿರುವಂತಹ ಪ್ರತಿಯೊಬ್ಬ ಪಕ್ಷ, ಪ್ರತಿಯೊಬ್ಬ ನಾಗರಿಕನು ಕೂಡ ಆ ಒಂದು ಸೆನ್ಸಸ್ ಅಲ್ಲಿ, ಆ ಒಂದು ಡಿಲಿಮಿಟೇಷನ್ ಎಕ್ಸರ್ಸೈಸ್ ಅಲ್ಲಿ ಅದಕ್ಕೊಂದು ಭಾಗಿ ಇರುತ್ತೆ. ಅವ್ರದೇ ಆದಂತಹ ಒಂದು ಪಕ್ಷ ಇರುತ್ತೆ. ಆ ಒಂದು ಪಕ್ಷ ಇರೋದ್ರಿಂದ ಸ್ವಾಭಾವಿಕವಾಗಿ ಎಲ್ಲರ ಹತ್ರ ಬೇರೆ ಬೇರೆ ಒಪಿನಿಯನ್ಸ್ ಇರುತ್ತೆ. ಅದು ಪೊಲಿಟಿಕಲಿ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಆಗಿರೋದ್ರಿಂದ ಪೊಲಿಟಿಕಲಿ ಎಲ್ಲಾ ಪಕ್ಷಗಳು ಸಮ್ಮತಿಯನ್ನ ನೀಡಿರುವಂತಹ ಮಹಿಳಾ ಆರಕ್ಷಣವನ್ನ 2023ರಲ್ಲಿನೇ ಪ್ರಧಾನಮಂತ್ರಿಗಳು ತರಬಹುದಾಗಿತ್ತು. ಆದ್ರೆ ಅವ್ರೇನ್ ಮಾಡಿದ್ರು ಅಂತಂದ್ರೆ, ಈ ಮಹಿಳಾ ಆರಕ್ಷಣ ಬಿಲ್ ಅನ್ನ ಡಿಲಿಮಿಟೇಷನ್ ಜೊತೆ ಕಪಲ್ ಮಾಡಿ ಮಹಿಳೆಯರಿಗೆ ಒಂದು ಶೀಲ್ಡ್ ಆಗಿ ಉಪಯೋಗಿಸುವಂತಹ ಪ್ರಯತ್ನವನ್ನ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗಿಲ್ಲ. ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ಕೇಳ್ಬೋದು, ಡಿಲಿಮಿಟೇಷನ್ ಮಾಡಿದ್ರೆ ಏನಿದೆ, ಅದಕ್ಕೇನಿದೆ, ಇದೇ ಸೆನ್ಸಸ್ ಮೇಲೆ ಮಾಡಿದ್ರೆ ಏನಿದೆ ಅಂತ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಈ ಡಿಲಿಮಿಟೇಷನ್ ಪ್ರೊಸೆಸ್ ಅಂದ್ರೆ ಏನು? ಡಿಲಿಮಿಟೇಷನ್ ಪ್ರೊಸೆಸ್ ಅಂದ್ರೆ ಮರು ವಿಂಗಡಣೆ, ಕ್ಷೇತ್ರದ ಮರು ವಿಂಗಡಣೆ. ಇದು ಭಾರತದ ಇತಿಹಾಸದಲ್ಲಿ 4 ಸರಿ ಈಗಾಗಲೇ ಮಾಡ್ಬಿಟ್ಟಿದ್ದಾರೆ. 1952 ಅಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ ಅಲ್ಲಿ 494 ಸೀಟ್ಸ್ ಇದ್ದು, 1963 ಅಲ್ಲಿ ಅದೇ ಸೀಟ್ಸ್ 522 ಆಗುತ್ತೆ. 1973 ಅಲ್ಲಿ ಅದು 543 ಆಗುತ್ತೆ. ಆ 543ನೇ ಇವತ್ತಿನವರೆಗೂ ನಾವು ಫಾಲೋ ಮಾಡ್ತಾ ಬರ್ತಾ ಇರೋದು. ಈ 1973 ಅಲ್ಲಿ ಏನಾಗುತ್ತಲ್ಲ, ದಟ್ ಈಸ್ ವಾಟ್ ಅಬೌಟ್ ಬೈ ಅನ್ ಅಮೆಂಡ್ಮೆಂಟ್ that was passed in the Indira Gandhi government in 1976. 1976 ಅಲ್ಲಿ ಇಂದಿರಾ ಗಾಂಧಿ ಅವರು ಏನ್ ಹೇಳ್ತಾರೆ ಅಂದ್ರೆ, ನಾವು ಇವತ್ತು ಒಂದು ಫ್ರೀಸ್ ಅನ್ನ ಲಾಗು ಮಾಡ್ತೀವಿ. ಈ 543 ಸೀಟ್ಸ್ ಮೇಲೆ ಎಲ್ಲಾ ಸ್ಟೇಟ್ಸ್ ನೀವು ಸೀಟ್ಸ್ ಅನ್ನ ಶೇರಿಂಗ್ ಬೇಸಿಸ್ ನಾವು ಇವತ್ತೇನು ರೇಷಿಯೋ ಅನ್ನ ತಯ ಮಾಡಿದ್ದೀವಿ, ಇದೇ ರೇಷಿಯೋ ಅನ್ನ, ಇದೇ ಸೀಟ್ ನಂಬರ್ ಅನ್ನ ನಾವು ಫ್ರೀಸ್ ಮಾಡಿ
ಮುಂಬರುವಂತಹ 15ರಿಂದ 20 ವರ್ಷದವರೆಗೂ ನೀವು ಇದನ್ನೇ ಫಾಲೋ ಮಾಡಬೇಕು ಅನ್ನುವಂತಹ ಒಂದು ಲಾ ಅನ್ನ ಅಮೆಂಡ್ಮೆಂಟ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡ್ತಾರೆ. ಯಾಕೆ ಇದನ್ನ ಪಾಸ್ ಮಾಡ್ತಾರೆ ಅಂತ ಅಂದ್ರೆ ಅವತ್ತಿನ ಇರುವಂತಹ ಆ ಒಂದು ರಾಜಕೀಯ ವಾತಾವರಣದಲ್ಲಿ ನಮ್ಮಂತ ಸದರ್ನ್ ಸ್ಟೇಟ್ಸ್ ಏನಿರುತ್ತೆ ಒಂದು ಪ್ರಶ್ನೆಯನ್ನ ಇಡುತ್ತೆ ಸೆಂಟ್ರಲ್ ಗವರ್ಮೆಂಟ್ಗೆ. ನಿರಂತರವಾಗಿ ಇದೇ ರೀತಿ ಉತ್ತರ ಭಾರತದ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಗುವಂತಹ ಸಮಯದಲ್ಲಿ, ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾ ಇರುವಂತಹ ಸಮಯದಲ್ಲಿ ಈ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಸೆನ್ಸಸ್ ಬೇಸಿಸ್ ಮೇಲೆ ಪ್ರತಿ 10 ವರ್ಷಕ್ಕೆ ಒಂದ್ಸರಿ ನಮ್ಮ ಹತ್ರ ಸೆನ್ಸಸ್ ಆಗುತ್ತೆ. ಸೆನ್ಸಸ್ ಬೇಸಿಸ್ ಮೇಲೆ ನಿರಂತರವಾಗಿ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಇರುವಂತಹ ಸಮಯದಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ನಾಳೆ ಕಡಿಮೆ ಆದ್ರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್? ಸೊ ನಮ್ಮ ಒಂದು ಪ್ರಾತಿನಿಧ್ಯತೆಯನ್ನ ನೀವು ಕಾಪಾಡಬೇಕು ಅನ್ನುವಂತಹ ಕೂಗು ಎದ್ದಾಗ ಸನ್ಮಾನ್ಯ ಶ್ರೀ ಇಂದಿರಾ ಗಾಂಧಿ ಅವರು ಸದರ್ನ್ ಸ್ಟೇಟ್ಸ್ ನ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ 42nd ಅಮೆಂಡ್ಮೆಂಟ್ ಆಕ್ಟ್ ಅನ್ನ ತಗೊಂಡ್ ಬರ್ತಾರೆ. ಈ 42nd ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಸದರ್ನ್ ಪಾಪ್ಯುಲೇಷನ್ಗೆ ನೀವೇನ್ ಪಾಪ್ಯುಲೇಷನ್ ಕರ್ವ್ ಮಾಡ್ತಾ ಇದ್ದೀರಾ, ನಿಮಗ್ ನಾನು ಪೀನಲೈಸ್ ಮಾಡಲ್ಲ. ಅದಕ್ಕೆ ಆ ಒಂದು 1973 ಅಲ್ಲಿ ಏನ್ ಸೀಟ್ ಫ್ರೀಸ್ ಆಯ್ತು, ಡಿಲಿಮಿಟೇಷನ್ ಅಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಏನ್ ಫ್ರೀಸ್ ಆಯ್ತು, ಅದ್ರ ಕಾರಣ ಇದು. ಇದ್ರ ನಂತರ ವಾಜಪೇಯಿ ಅವರು ಬರ್ತಾರೆ. ವಾಜಪೇಯಿ ಅವರು ಕೂಡ 2001ರಲ್ಲಿ 84th ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. 84th ಅಮೆಂಡ್ಮೆಂಟ್ ಆಕ್ಟ್ ಆಲ್ಸೋ ಸ್ಟೇಟ್ಸ್ that the freeze that is brought ahead by the 42nd ಅಮೆಂಡ್ಮೆಂಟ್ ಆಕ್ಟ್ ಅನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅವ್ರು ಯಾಕೆ ವಾಜಪೇಯಿ ಅವರನ್ನು ಕೂಡ ಆ ಹೆಜ್ಜೆನ ಯಾಕೆ ತಗೊಂಡ್ರು? ಯಾಕಂತಂದ್ರೆ ನಮ್ಮಂತಹ ಸದರ್ನ್ ಸ್ಟೇಟ್ಸ್, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಇಂಥ ಸ್ಟೇಟ್ಸ್, ಕರ್ನಾಟಕ, ಇವೆಲ್ಲಾ ಸ್ಟೇಟ್ಸ್ ಇಂಟ್ರೆಸ್ಟ್ ಅನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ವಾಜಪೇಯಿ ಅವರು ಅವತ್ತೂ ಕೂಡ ಇದೇ ಸೇಮ್ ಬೇಸಿಸ್, ಇದೇ ಸೇಮ್ ಲಾಜಿಕ್ ಮೇಲೆ ಈ ಒಂದು ಸೀಟ್ ಶೇರಿಂಗ್ ಬೇಸಿಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಈ ಒಂದು ಏನ್ 84th ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಡಿಲಿಮಿಟೇಷನ್ ಎಕ್ಸರ್ಸೈಸ್ ವಿಲ್ ಬಿ ಡನ್ ಅಗೇನ್ on the basis of the first census that happens post 2026. So first census 2026 ಆದ ನಂತರ ಏನು ಮೊದಲನೇ ಸೆನ್ಸಸ್ ಆಗುತ್ತೆ, ಆ ಸೆನ್ಸಸ್ ಬೇಸಿಸ್ ಮೇಲೆ ನೀವು ಡಿಲಿಮಿಟೇಷನ್ ಅನ್ನ ಮತ್ತೆ ಮಾಡಬಹುದು ಅನ್ನುವಂತಹ ಮಾತನ್ನ ಹೇಳ್ತಾರೆ. ನೀವ್ ಈ ಮಾತನ್ನ ಬಹಳ ಗಮನಿಸಿ ನೀವು ಯೋಚನೆ ಮಾಡ್ಬೇಕು. ಯಾಕೆ ನಾನು ನಿಮ್ಗೆ ಈ ಮಾತನ್ನ ಹೇಳ್ತೀನಂದ್ರೆ, ಇವಾಗಿರುವಂತಹ ಆಡಳಿತ ಪಕ್ಷ ಒಂದು ಷಡ್ಯಂತ್ರವನ್ನ ರಚಿಸಿದೆ. ಅದ್ ಏನ್ ಮಾಡಿದೆ ಅಂದ್ರೆ 2023ರಲ್ಲಿ ನಾರಿ ವಂದನಾ ಅಧಿಶಕ್ತಿ ನಿಯಮವನ್ನ ತಗೊಂಡ್ ಬರುತ್ತೆ. ಆದ್ರೆ ವಾಟ್ ಈಸ್ ದ ರೀಸನ್? ಯಾಕೆ ಇಂಪ್ಲಿಮೆಂಟ್ ಯಾಕೆ ಆಗಿಲ್ಲ ಅದು ಇಮಿಡಿಯೇಟ್ ಆಗಿ? ಯಾಕಂದ್ರೆ 2003ರಲ್ಲಿ ಅದನ್ನ ಅವ್ರು ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದ್ರೆ ಆ ಒಂದು ಬೇಸಿಸ್ ಮೇಲೆ ಸೀಟ್ ಶೇರಿಂಗು ಹಾಗೂ ರೆಸರ್ವೇಶನ್ ಫ್ರೀಸ್ ಆಗ್ಬಿಡ್ತಿತ್ತು. ಸೊ ಅದನ್ನ ತಪ್ಪಿಸೋದಕ್ಕೆ ತಮ್ಮ ಓನ್ ಟೈಮ್ ಲೈನ್ ಮೇಲೆ ತಮಗ್ ಬೇಕಾಗಿರುವಂಗೆ ಮರು ವಿಂಗಡಣೆ ಮಾಡ್ಬೇಕು ಅನ್ನುವಂತಹ ಉದ್ದೇಶದಿಂದ ಆಡಳಿತ ಪಕ್ಷ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸೆನ್ಸಸ್ ಅನ್ನೇ ಡಿಲೇ ಮಾಡ್ತು. 2021 ಅಲ್ಲಿ ಆಗ್ಬೇಕಾಗಿರುವಂತಹ ಸೆನ್ಸಸ್ ಕೋವಿಡ್ಗೋಸ್ಕರ ಮುಂದೂಡಿದ್ರು. ಕೋವಿಡ್ಗೋಸ್ಕರ ಮುಂದೂಡಿ 2023ರಲ್ಲಿ ಇವ್ರು ಸೆನ್ಸಸ್ ಮಾಡ್ಬೋದಾಗಿತ್ತು, 2024ರಲ್ಲಿ ಇವ್ರು ಸೆನ್ಸಸ್ ಮಾಡ್ಬೋದಾಗಿತ್ತು, 25ರಲ್ಲೇ ಇವ್ರು ಸೆನ್ಸಸ್ ಮಾಡ್ಬೋದಾಗಿತ್ತು. ಆದ್ರೆ 26 ನಂತರ ಇವ್ರು ಯಾಕೆ ಸೆನ್ಸಸ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ದಿ ಆನ್ಸರ್ ಟು ದಿಸ್ ಲೈಸ್ ಇನ್ ದಿ 84th ಅಮೆಂಡ್ಮೆಂಟ್ ವಿಚ್ ಸ್ಟೇಟ್ಸ್ ದಟ್ ಆಫ್ಟರ್ 2026 ಯು ವಿಲ್ ಬಿ ಅಲೌಡ್ ಟು ಜೆರಿಮ್ಯಾಂಡರ್ ದ ಸ್ಟೇಟ್ಸ್. ಹೊಸ ಜೆರಿಮ್ಯಾಂಡರಿಂಗ್ ಅಂತ ಅಂದ್ರೆ ಪುನರ್ ವಿಂಗಡಣೆಯನ್ನ ನೀವು ಮಾಡಬಹುದು. ನಿಮಗೆ ಜಾತಿ ಆಧಾರದ ಮೇಲೆ, ಜನಗಣತಿ ಆಧಾರದ ಮೇಲೆ ಒಂದು ಫೋಕಸ್ ಅನ್ನ ಇಟ್ಕೊಂಡು ಈ ಸ್ಟೇಟ್ಸ್ ಇಲ್ಲಿ ಬರುವಂತಹ ಎಲ್ಲಾ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡಬೇಕು ಅನ್ನುವಂತಹ ಉದ್ದೇಶದ ಮೇಲೆ ಈ ಒಂದು ಆಕ್ಟ್ ಅನ್ನ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಪಾಸ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಇವಾಗ ನಮ್ಮ ಆಡಳಿತ ಪಕ್ಷದ ಮನಸ್ಸಿನಲ್ಲಿ ಏನ್ ಬದಲಾವಣೆ ಆಯ್ತೋ ಅದು ನಮಗೂ ಗೊತ್ತಿಲ್ಲ. ಒಮ್ಮೆಲ್ಗೆ ಅವ್ರು ಏನ್ ಹೇಳ್ತಾರೆ, ಇಲ್ಲ ಇಲ್ಲ ಬೇಡ ಬೇಡ, ನಾವು 2011 ಮೇಲೆನೆ ಇದನ್ನ ಮಾಡೋಣ ಅಂತ ಹೇಳ್ತಾರೆ. ನಾವ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಇವಾಗ ಆಗ್ತಾ ಇರುವಂತಹ 2026 ಸೆನ್ಸಸ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು. ಯಾಕದು ಇಂಪಾರ್ಟೆಂಟ್ ಅಂದ್ರೆ, ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಜಾತಿ ಜನಗಣನೆ ಆಗೋದು ಈ 2026ನೇ ಒಂದು ಜನಗಣತಿಯಲ್ಲಿ. ಈ 2026 ಜನಗಣನೆಯಲ್ಲಿ ಜಾತಿ ಒಂದು ವಿಷಯ ಅದ್ರೊಳಗೆ ಬಂದಾಗ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ನಾವು ಇಂಟರ್ನಲ್ ರಿಸರ್ವೇಶನ್ಗೋಸ್ಕರ ನಾಳೆ ಧ್ವನಿ ಏಳುತ್ತೆ ಅನ್ನುವಂತಹ ಊಹೆಯನ್ನ ಮಾಡಿಕೊಂಡು ಇವತ್ತು ನಮ್ಮ ಆಡಳಿತ ಪಕ್ಷದವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಒಮ್ಮೆಲ್ಗೆ ಹಾರ್ಟ್ ಚೇಂಜ್ ಮಾಡ್ಬಿಟ್ಟು 2023ರಲ್ಲಿ ಅವ್ರಿಗೆ ಅವಕಾಶ ಇದ್ರೂ ಕೂಡ ಅವ್ರು ಮಾಡಲಿಲ್ಲ. 2023-24ರಲ್ಲಿ ಸೆನ್ಸಸ್ ಕಂಪ್ಲೀಟ್ ಮಾಡಿದ್ರೆ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಇವಾಗ ಕಂಪ್ಲೀಟ್ ಮಾಡಿ ನಾವು ಇದೇ ಮುಂದಿನ ಬರುವಂತಹ ಎಲೆಕ್ಷನ್ಗೆ ನಾವು
ರಿಸರ್ವೇಶನ್ ಅನ್ನ ಕೊಡ್ಬೋದಾಗಿತ್ತು. ಆದ್ರೆ ಅದನ್ನು ಕೂಡ ಅವ್ರು ಮಾಡ್ಲಿಲ್ಲ. ಅವ್ರು ಇವಾಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ OBC ಅವರಿಗೆ ಹಾಗೂ ಹಿಂದುಳಿದ ವರ್ಗದವರಿಗೆ ನಾವು ಮುಂದೆ ಬರುವಂತಹ ಕಾಲದಲ್ಲಿ ರಿಸರ್ವೇಶನ್ ಕೊಡ್ಬೇಕು ಆಗುತ್ತೆ, ಅವರ ಕೂಗು ಏಳುತ್ತೆ ಅನ್ನೋದನ್ನ ಊಹಿಸಿ ಅವ್ರು 2011ನೇ ಜನಗಣನೆಗೆ ಇದನ್ನ ಟೈಮ್ ಮಾಡ್ಬಿಟ್ಟು ರಿಸರ್ವೇಶನ್ ತಗೊಂಡ್ ಬರ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಸೊ ನಾನೇನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತ ಅಂದ್ರೆ ಪ್ರತಿಯೊಂದೂ ಕೂಡ ದೇಶದ ಭವಿಷ್ಯದಗೋಸ್ಕರ ಇರುವಂತಹ ಈ ಒಂದು ಡಿಲಿಮಿಟೇಷನ್ ಎಕ್ಸರ್ಸೈಸ್, ಎಲೆಕ್ಷನ್ ಎಕ್ಸರ್ಸೈಸ್ ಎಲ್ಲನೂ ಕೂಡ ನಾವು ರಾಜಕೀಯ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ದೇಶದ ಭವಿಷ್ಯ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಮಾನನೀಯ ಪ್ರಧಾನ ಮಂತ್ರಿಗಳು ಮತ್ತು ಆಡಳಿತ ಪಕ್ಷದ ಎಲ್ಲಾ ನಾಯಕರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಸಾಮಾನ್ಯ ಜನರಿಗೆ ಇವು ಎಲ್ಲಾ ವಿಷಯಗಳು ಗೊತ್ತಾಗಲ್ಲ, ಇಷ್ಟು ಡೀಪ್ ಆಗಿ ಯಾರು ಓದ್ ನೋಡ್ತಾರೆ ಅನ್ನುವಂತಹ ಒಂದು ಕಲ್ಪನೆಯನ್ನ ಇಟ್ಕೊಂಡು ಅವ್ರು ಈ ರೀತಿ ಹೆಜ್ಜೆಗಳನ್ನ ತಗೊಂತಾ ಇದ್ದಾರೆ. ಸೊ ಐ ಫೀಲ್ ಲೈಕ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಆಲ್ ಅಂಡರ್ಸ್ಟ್ಯಾಂಡ್ ದಟ್ ಅವ್ರು ಏನ್ ಪ್ರಪೋಸ್ ಮಾಡಿದ್ರು, ಇವಾಗ ತಗೊಂಡ್ ಬಂದಿರುವಂತಹ ಡಿಲಿಮಿಟೇಷನ್ ಬಿಲ್ ಅನ್ನ, ಆ ಡಿಲಿಮಿಟೇಷನ್ ಹೆಂಗ್ ಆಗುತ್ತೆ ಅನ್ನೋದನ್ನು ಕೂಡ ಆ ಬಿಲ್ ಅಲ್ಲಿ ಅವ್ರು ಸ್ಟೇಟ್ ಮಾಡಿರ್ಲಿಲ್ಲ. ಸೊ ಬೇಸಿಕಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಡೀ ರಾಜ್ಯದ, ಇಡೀ ದೇಶದ ಆಪೋಸಿಷನ್ ಪಾರ್ಟೀಸ್ ಎಲ್ಲ ನಾನು ಒಂದು ಬ್ಲಾಂಕ್ ಚೆಕ್ ಬರೆದು ಕೊಡ್ರಿ, ನಾವು ಮುಂದೆ ಹೆಂಗ್ ಬೇಕಾದಂಗ್ ಡಿಲಿಮಿಟೇಷನ್ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂತಹ ಮಾತನ್ನ ಮಾನ್ಯ ಪ್ರಧಾನ ಮಂತ್ರಿಗಳು ಹೇಳಿದಾಗ ಯಾವ ಬೇಸಿಸ್ ಮೇಲೆ ನಾವು ಅವ್ರಿಗೆ ನಂಬಿಕೆಯನ್ನ ಇಟ್ಕೋಬೇಕು ಅನ್ನೋದನ್ನ ನೀವು ಥಿಂಕ್ ಮಾಡ್ಬೇಕು. ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ನಾವು ಇವಾಗ ಇರುವಂತಹ ಪ್ರಧಾನ ಮಂತ್ರಿ ಮೇಲೆ ಆಡಳಿತ ಪಕ್ಷದ ಮೇಲೆ ಸುಮ್ಮನೆ ನಾವು ಇದನ್ನ ಮಾಡ್ತಾ ಇಲ್ಲ, ಅವ್ರ ಮೇಲೆ ಗೂಬೆ ಕೂಡಿಸ್ತಾ ಇಲ್ಲ, ಅವ್ರ ಮೇಲೆ ಅವಿಶ್ವಾಸವನ್ನ ಮಾಡ್ತಾ ಇಲ್ಲ. ಈಗಾಗಲೇ 2 ರಾಜ್ಯಗಳಲ್ಲಿ ಡಿಲಿಮಿಟೇಷನ್ ಆಗಿದೆ. ಯಾವ ರಾಜ್ಯಗಳು? ಅಸ್ಸಾಂ ಆಗಿದೆ, ಜಮ್ಮು ಅಂಡ್ ಕಾಶ್ಮೀರ್ ಆಗಿದೆ. ಈ 2 ಕ್ಷೇತ್ರಗಳಲ್ಲಿ ನೀವೊಂದು ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡ್ಬೋದು. ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ನೀವೇನ್ ನೋಡ್ತೀರಾ ಅಂತಂದ್ರೆ ಜಮ್ಮು ಅಲ್ಲಿರುವಂತಹ ಪಾಪ್ಯುಲೇಷನ್ 5.38 ಮಿಲಿಯನ್, ಕಾಶ್ಮೀರ ಅಲ್ಲಿರುವಂತಹ ಪಾಪ್ಯುಲೇಷನ್ 6.89 ಮಿಲಿಯನ್. ಜಮ್ಮು ಅಲ್ಲಿರುವಂತಹ ಸೀಟ್ಸ್ 38 ಸೀಟ್ಸ್ ಇನ್ಕ್ರೀಸಸ್ ಟು 43 ಸೀಟ್ಸ್ ಆಫ್ಟರ್ ಡಿಲಿಮಿಟೇಷನ್. ಆದ್ರೆ ನೀವ್ ಇದನ್ನೇ ಯೋಚನೆ ಮಾಡಿ, ಹೆಚ್ಚಿನ ಜನಸಂಖ್ಯೆ ಇರುವಂತಹ ಕಾಶ್ಮೀರ್ ಭಾಗದಲ್ಲಿ 46 ಸೀಟ್ಸ್ ಹೋಗಿ ಬರೀ 47 ಸೀಟ್ಸ್ ಆಗುತ್ತೆ. ಸೊ ವಾಟ್ ಇಸ್ ದ ಗವರ್ಮೆಂಟ್ ಟ್ರೈಂಗ್ ಟು ಡೂ? ಎಲ್ಲಿ ಅವರಿಗೆ ಡಿಲಿಮಿಟೇಷನ್ ಅಧಿಕಾರವನ್ನ ಸಿಗುತ್ತೋ ಅವ್ರು ಹೆಂಗ್ ಬೇಕಾದಂಗ ಅದನ್ನ ದುರುಪಯೋಗವನ್ನ ಮಾಡ್ತಾ ಇದ್ದಾರೆ. ಇವಾಗ ಅಸ್ಸಾಂ ಅಲ್ಲೂ ಕೂಡ ನಾವು ಅದನ್ನೇ ನೋಡ್ಬೋದು. ಟೋಟಲ್ ನಂಬರ್ ಆಫ್ ಸೀಟ್ಸ್ ದಟ್ ವರ್ ಇನ್ಫ್ಲೂಯೆನ್ಸ್ಡ್ ಬೈ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂಡ್ ಮೈನಾರಿಟೀಸ್ ಇನ್ ಅಸ್ಸಾಂ ಬಿಫೋರ್ the delimitation exercise carried out by the central government was 35. 35 ಸೀಟ್ಸ್ ಎಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾ ಇತ್ತು, ಡಿಲಿಮಿಟೇಷನ್ ಆದ ನಂತರ ಅದು ಬರೀ 22 ಸೀಟ್ ಆಗುತ್ತೆ. ಸೊ ಈ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಅನ್ನ ಅವ್ರು ಈಗಾಗಲೇ ಮಾಡ್ಬಿಟ್ಟಿದ್ದಾರೆ. ಅವ್ರು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ಬಿಟ್ಟಿದ್ದಾರೆ. ಸೊ ಯಾವ ಬೇಸಿಸ್ ಮೇಲೆ ನಾವು ಆಪೋಸಿಷನ್ ಪಾರ್ಟೀಸ್ ಆಗಿ ಅವ್ರ ಮೇಲೆ ಭರೋಸೆ ಇಟ್ಕೊಂಡು ನೀವು ಡಿಲಿಮಿಟೇಷನ್ ಮಾಡಿ ಅಂತ ಹೇಳಕ್ಕಾಗುತ್ತೆ? ಅದ್ರ ಜೊತೆಯಾಗಿ ಮ್ಯಾಮ್ ಇವಾಗ ಹೇಳಿದ್ರು, ಅಂಡ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಮಾನನೀಯ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ನೋಡಿ, ನಾವು 50% ಸೀಟ್ ಅನ್ನ ಇನ್ಕ್ರೀಸ್ ಮಾಡ್ತೀವಿ, ಪ್ರಪೋರ್ಷನಲ್ ಆಗಿ 50% ಸೀಟ್ ಇನ್ಕ್ರೀಸ್ ಮಾಡಿದ್ರೆ ಯಾರಿಗೂ ತೊಂದರೆ ಆಗಲ್ಲ, ಎಲ್ಲರಿಗೂ ಸೀಟ್ ಶೇರ್ ಸೇಮ್ ಇರುತ್ತೆ ಅನ್ನೋದನ್ನ ಮಾತನ್ನ ಹೇಳ್ತಾರೆ. ಬಟ್ ಇಲ್ಲಿನೂ ಕೂಡ ಒಂದು ನ್ಯೂಆನ್ಸ್ ಇದೆ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅದೇನು ಅಂತಂದ್ರೆ ಮ್ಯಾಮ್ ಹೇಳ್ದಂಗೆನೆ 80 ಸೀಟ್ಸ್ ಆಫ್ ಉತ್ತರ ಪ್ರದೇಶ್ ವಿಲ್ ಬಿಕಮ್ 120 ಸೀಟ್ಸ್, ತಮಿಳ್ನಾಡು ವಿಲ್ ಬಿಕಮ್ 39 to 59, Karnataka will become 28 to 42. ಕರೆಕ್ಟ್? ಆದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈ ಸೀಟ್ಗಳೇನು ಹೆಚ್ಚಿಗಾಗುತ್ತೆ ಅಲ್ಲ, ಇವಾಗ ಟೋಟಲ್ ಉತ್ತರ ಭಾರತದಲ್ಲಿ ಇರುವಂತಹ ಸೀಟ್ಸ್ ಎಷ್ಟು? 238. ಹಿಂದಿ ಹಾರ್ಟ್ಲ್ಯಾಂಡ್ ಅನ್ನುವಂತಹ ಮಾತನ್ನ ನಾವೇನ್ ಹೇಳ್ತೀವಿ, ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಈ ಒಂದು ಬೆಲ್ಟ್ ಅಲ್ಲಿ ಬರುವಂತಹ ಗುಜರಾತ್, ಈ ಬೆಲ್ಟ್ ಅಲ್ಲಿ ಬರುವಂತಹ ಸೀಟ್ಸ್ ಟೋಟಲ್ ಎಷ್ಟಿದೆ? 228. ಆಫ್ ದಟ್ ಬಿಜೆಪಿ ಎಷ್ಟು ಆಳ್ತಾ ಇದೆ? 127. ಆದ್ರೆ ಅದನ್ನೇ ನೀವು ಸದರ್ನ್ ಸ್ಟೇಟ್ಸ್ ಅಲ್ಲಿ ನೋಡಿ, ಸದರ್ನ್ ಸ್ಟೇಟ್ಸ್ ಅಲ್ಲಿ ಟೋಟಲ್ ಸದರ್ನ್ ಸ್ಟೇಟ್ಸ್ ಪಾರ್ಲಿಮೆಂಟರಿ ರೆಪ್ರೆಸೆಂಟೇಷನ್ ಇಸ್ 130 ಸೀಟ್ಸ್. ನಂಬರ್ ಆಫ್ ಸೀಟ್ಸ್ ದಟ್ ಹ್ಯಾವ್ ಬಿಜೆಪಿ ಪಾರ್ಲಿಮೆಂಟೇರಿಯನ್ಸ್ 29. ಬರೀ 29 ಸೀಟ್ 130ರಲ್ಲಿ. ನಾಳೆ ಪ್ರಪೋರ್ಷನಲಿ 50% ಇನ್ಕ್ರೀಸ್ ಆದ್ರೂ ಕೂಡ ಓವರ್ ಆಲ್ ನಂಬರ್ ಸ್ಟ್ರೆಂತ್ ಏನಿದೆ ಹಿಂದಿ ಹಾರ್ಟ್ಲ್ಯಾಂಡ್ ಅದು ಏರಿಕೆ ಆಗೋಗುತ್ತೆ. And we will not be able to match that proportion. So our single-handedly they can take any decision in the parliament because the number of seats that are represented by the Hindi heartland will increase exponentially. So delimitation is a very complicated exercise. ನಾನು ಏನು ಹೇಳಕ್ ಇಚ್ಛಾ ಪಡ್ತಾ ಇದ್ದೀನಿ ಅಂತಂದ್ರೆ delimitation is a very complicated exercise. ಈ ಕಾಂಪ್ಲಿಕೇಟೆಡ್ ಎಕ್ಸರ್ಸೈಸ್ ಅನ್ನ ವುಮೆನ್ ರಿಸರ್ವೇಶನ್ ಬಿಲ್ ಜೊತೆ ಟೈ ಅಪ್ ಮಾಡುವಂತಹ ಉದ್ದೇಶ ಮತ್ತೆ ನೆಸೆಸಿಟಿ ಇರಲಿಲ್ಲ.
ಅವ್ರು ಯಾಕೆ ಈ ರೀತಿ ಮಾಡುದು ಅಂತ ಅದು ಬರೀ ಅವರಷ್ಟೇ ಹೇಳ್ಬೇಕು. ಆದ್ರೆ ಎಲ್ಲರಿಗಿಂತಲೂ ಮುಖ್ಯವಾಗಿರುವಂತಹ ಮಾತನ್ನ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇವತ್ತೂ ಕೂಡ ಮಾನನೀಯ ಪ್ರಿಯಾಂಕಾ ಗಾಂಧಿ ಅವರು ಹಾಗೂ ನಮ್ಮ ಎಲ್ಲಾ ಸಂಸದರು ಒಂದು ಮಾತನ್ನ ಹೇಳಿದ್ದಾರೆ. ಇವತ್ತೂ ಕೂಡ ನೀವು ಮುಂದಿನ ಪಾರ್ಲಿಮೆಂಟರಿ ಸೆಷನ್ ಅಲ್ಲಿ ಒಂದು ಸೆಷನ್ ಅನ್ನ ಕರೆದು ಅಲ್ಲಿ ನೀವು ಇದನ್ನೇ 2023 ಅಲ್ಲಿ ನೀವೇನ್ ಭಾರತೀಯ ಅಧಿನಿಯಮವನ್ನು ತಗೊಂಡ್ ಬಂದಿದ್ದೀರಾ, ಈ ಎಕ್ಸಿಸ್ಟಿಂಗ್ ಸೀಟ್ಸ್ ಮೇಲೆ 33% ರಿಸರ್ವೇಶನ್ ಮಾಡಿ, ವಿ ವಿಲ್ ಸಪೋರ್ಟ್ ಇಟ್ ಇನ್ ಪಾರ್ಲಿಮೆಂಟ್. ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇದೆ, ನಾವು ನಿಮ್ಗೆ ಸಪೋರ್ಟ್ ಅನ್ನ ಕೊಡ್ತೀವಿ, ನೀವು ಒಳ್ಳೆ ಮನುಷ್ಯ ಇಂದ 543 ಸೀಟ್ ಏನಿದೆ ಅದರಲ್ಲಿ 33% ರಿಸರ್ವೇಶನ್ ಅನ್ನ ತಗೊಂಡ್ ಬನ್ನಿ ಪಾರ್ಲಿಮೆಂಟ್ ಅಲ್ಲಿ, ವಿ ವಿಲ್ ಸಪೋರ್ಟ್ ಇಟ್ ಅಂಡ್ ವಿ ವಿಲ್ ಹೆಲ್ಪ್ ಯು ಪಾಸ್ ಇಟ್. ಯುನಾನಿಮಸ್ಲಿ ಎಲ್ಲಾ ಪಾರ್ಟೀಸು ಹೇಳ್ತಾ ಇದೆ that they will cross the 2/3 threshold and they will be able to pass it in parliament provided our existing seats ಮೇಲೆ 33% ರಿಸರ್ವೇಶನ್ ಅನ್ನ ತಗೊಂಡ್ ಬರ್ಬೇಕು. ಸೊ ನಾನು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ನಾನು ಏನ್ ಹೇಳಕ್ ಇಚ್ಛ ಪಡ್ತೀನಿ ಅಂತಂದ್ರೆ, ಎಲ್ಲಾ ನಮ್ಮ ಬಿಜೆಪಿಯ ಸಹೋದ್ಯೋಗಿಗಳು ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ದೇಶಾದ್ಯಂತ ಒಂದು ಪ್ರೊಟೆಸ್ಟ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ಆ ದೇಶಾದ್ಯಂತ ಪ್ರೊಟೆಸ್ಟ್ ಅಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದೇ ಒಂದು ಮಾತನ್ನ ಹೇಳಕ್ ಇಚ್ಛ ಪಡ್ತೀನಿ, ಪ್ರಧಾನ ಮಂತ್ರಿ ನಮ್ಮ ಮಣಿಪುರ್ ಕ್ಷೇತ್ರದಲ್ಲಿ 60,000 ಜನ ಡಿಸ್ಪ್ಲೇಸ್ ಆಗಿದ್ದಾರೆ. ಮೊನ್ನೆನೆ ಒಂದು ಹೊಸ ಹುಟ್ಟಿರುವಂತಹ ಕೂಸು ಮತ್ತು ಚಿಕ್ಕ ಮಗು ಅದ್ರ ಕೊಲೆ ಆಯ್ತು. ಅಲ್ಲಿ ಒಂದು ಮಹಿಳೆಗೆ ಬತ್ತಲೆ ರೋಡ್ ಅಲ್ಲಿ ನಡೆಸಿ ರೇಪ್ ಮಾಡಿರುವಂತಹ ಸಮಯದಲ್ಲಿ ಆ ಒಂದು ವಿಡಿಯೋ ಜಗತ್ತಿಗೆ ಬರಬೇಕು ಅಂತಂದ್ರೆ 70 ದಿನ ಆಯ್ತು. ಇನ್ಸಿಡೆಂಟ್ ಆಗಿ 70 ದಿನಕ್ಕೆ ಆ ಒಂದು ಇನ್ಸಿಡೆಂಟ್ ನೇಷನ್ ಗೊತ್ತಾಗಿದೆ. ಅಲ್ಲಿಂದ ಇವತ್ತಿನವರೆಗೂ 60,000 ಜನ ಈ ಒಂದು ಇಶ್ಯೂ ಅಲ್ಲಿ ಡಿಸ್ಪ್ಲೇಸ್ ಆಗಿದ್ದಾರೆ. ಆ ಮಹಿಳೆಯರಿಗೆ ಅವರಿಗೆ ಮಾತನಾಡಿಸುವಂತಹ ಸೌಜನ್ಯತೆನೂ ಇಲ್ಲ, ಮತ್ತೆ ಅವ್ರ ಬಗ್ಗೆ ಮಾತನಾಡುವಂತಹ ಧೈರ್ಯನೂ ಇಲ್ಲ. ಅಂತ ಒಂದು ಪ್ರಧಾನ ಮಂತ್ರಿಗಳು ಇವತ್ತು ನಮಗ್ ಹೇಳ್ತಾ ಇದ್ದಾರೆ ನೀವು ಮಹಿಳಾ ವಿರೋಧಿ ಅಂತ. ಈ ದೇಶದ ಪ್ರತಿಯೊಬ್ಬ ಮಹಿಳೆ, ಮಣಿಪುರ್ ಆಗಿರಬಹುದು, ಉತ್ತರ ಪ್ರದೇಶ ಆಗಿರಬಹುದು, ಕರ್ನಾಟಕ ಆಗಿರಬಹುದು, ಎವ್ರಿ ಒನ್ ಆಫ್ ಇಸ್ ಇಸ್ ಸಿಟಿಸನ್ ಆಫ್ ಇಂಡಿಯಾ. ಅಂಡ್ ಪ್ರಧಾನ ಮಂತ್ರಿಗಳು ಬರೀ ಕಾಂಗ್ರೆಸ್ ಅಥವಾ ಬಿಜೆಪಿ ಪಕ್ಷಕ್ಕೆ ಪ್ರಧಾನ ಮಂತ್ರಿ ಅಲ್ಲ, ಅವ್ರು ನಂದು ಪ್ರಧಾನ ಮಂತ್ರಿ, ನಿಮ್ಮದು ಪ್ರಧಾನ ಮಂತ್ರಿ, ಮಣಿಪುರ್ ಒಳಗಿರುವಂತಹ ಮಹಿಳೆಯರದು ಪ್ರಧಾನ ಮಂತ್ರಿ. ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ 3 ವರ್ಷಗಳಿಂದ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಅಲ್ಲಿ ತಾಂಡವ ಆಡ್ತಾ ಇದ್ದಾವೆ. ಪಾಪಿಯನ್ನ ಕಲ್ಟಿವೇಶನ್ ಮಾಡುವಂತಹ ಪರಿಸ್ಥಿತಿಗೆ ನಮ್ಮ ರೈತರು ಬಂದು ಅಲ್ಲಿ ಡ್ರಗ್ ಟ್ರಾಫಿಕಿಂಗ್, ಡ್ರಗ್ ಟ್ರೇಡಿಂಗ್ ನಡೆದಿದೆ. ಅಲ್ಲಿರುವಂತಹ ಜನರು ಬರೀ ಟಾರ್ಚರ್ಸ್ ಅನ್ನ ಹತ್ಕೊಂಡು ಸಾವಿರಾರರ ಪೈಗಾಮ್ನಲ್ಲಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ, ಇಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿರುವಂತಹ ನಮ್ಮ ಸಹೋದ್ಯೋಗಿಗಳು, ನಮ್ಮ ಸಹೋದರರಾಗಿರುವಂತಹ ಮಣಿಪುರ ಒಳಗಿರುವಂತಹ ಜನರ ಬಗ್ಗೆ ಮಾತನಾಡುವಂತಹ ನೈತಿಕತೆಯನ್ನು ಇಟ್ಕೊಳ್ಳದೆ ಇರುವಂತಹ ಪ್ರಧಾನ ಮಂತ್ರಿಗಳು ಇವತ್ತು ನಮಗ್ ಹೇಳ್ತಾ ಇದ್ದಾರೆ ನಾವು ಮಹಿಳಾ ವಿರೋಧಿ ಅಂತ. ಇದೇ ಉನ್ನಾವ್ ಕೇಸಲ್ಲಿ ತಾನು ರೇಪ್ ಆದ ನಂತರ ತನ್ನ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಕಳ್ಕೊಂಡು, ತಮ್ಮ ಇಷ್ಟು ಟಾರ್ಚರ್ ಅನ್ನ ಸಹಿಸಿಕೊಂಡು ಸುಪ್ರೀಂ ಕೋರ್ಟ್ ಇಂದ ವರ್ಡಿಕ್ಟ್ ಕೊಟ್ಟಿರುವಂತಹ ಒಬ್ಬ ಮಹಿಳೆಗೆ ನ್ಯಾಯ ಕೊಡದೆ ಆಗದೆ ಇರುವಂತಹ ಸರ್ಕಾರ ಇವತ್ತು ನಮಗ್ ಹೇಳುತ್ತೆ ನಮಗ್ ನೈತಿಕತೆ ಇಲ್ಲ ಅಂತ. ಸೊ ನಾನು ಒಂದೇ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ಮಾನ್ಯ ನಮ್ಮ ಸರ್ಕಾರದವರಿಗೆ ಹಾಗೂ ಪ್ರಧಾನ ಮಂತ್ರಿಗಳಿಗೆ ಹಾಗೂ ನಮ್ಮ ಹೋಮ್ ಮಿನಿಸ್ಟರ್ ಅವರಿಗೆ, ನಮ್ಮ ದೇಶದಲ್ಲಿ ಬಹಳಷ್ಟು ಮಹಿಳೆಯರು ಸಂಕಷ್ಟದಲ್ಲಿದ್ದಾರೆ. ಎಕಾನಮಿ ಇಸ್ ಇನ್ ಅ ಡಿಸ್ಅರೇ. ರುಪಿ ಇಸ್ performing at its history low. ಇಡೀ ಸೌತ್ ಏಷ್ಯಾ ಅಲ್ಲಿ ವಿ ಆರ್ ದ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ. RBI is selling reserves, stopping NDF trades and taking every resort possible. ಇಂಥ ಒಂದು ಸಮಯದಲ್ಲಿ ನೀವು ಆರ್ಥಿಕ ಸಮಸ್ಯೆಗಳನ್ನ, ಸಾಮಾಜಿಕ ಸಮಸ್ಯೆಗಳನ್ನ, ನಮ್ಮ ಕ್ಷೇತ್ರದೊಳಗಿರುವಂತಹ ಮಹಿಳೆಯರ ಸಮಸ್ಯೆಗಳನ್ನ ಆಲಿಸುವ ಬದಲು ಬರೀ ರಾಜಕೀಯವನ್ನ ನಾವೆಲ್ಲರೂ ಮಾಡ್ಕೊಂಡು ಹೋದ್ರೆ ದೇಶದ ಪರಿಸ್ಥಿತಿ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ನಾನು ಅವರಲ್ಲಿ ಕಳಕಳಿಯ ವಿನಂತಿ ಏನು ಅಂತ ಅಂದ್ರೆ, ನೀವು 543 ಸೀಟ್ಸ್ ಮೇಲೆ ಇದೇ ಪಾರ್ಲಿಮೆಂಟ್ ಅಲ್ಲಿ, ಬರುವಂತಹ ಪಾರ್ಲಿಮೆಂಟ್ ಅಲ್ಲಿ ಪ್ಲೀಸ್ ಹೋಲ್ಡ್ ಅ ವೋಟ್. ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ. ನೀವು 33% ರಿಸರ್ವೇಶನ್ ಅನ್ನ ಈ 543 ಸೀಟ್ಸ್ ಮೇಲೆ ಲಾಗು ಮಾಡಿ, ಸಿಂಪಲ್ ಆಗಿ ಲಾಗು ಮಾಡಿ. ಡಿಲಿಮಿಟೇಷನ್ ಅನ್ನ ಕಪಲ್ ಮಾಡಬೇಡಿ, ಬೇರೆ ಏನು ತಗೊಂಡ್ ಬರಬೇಡಿ. ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ, ನೀವು ಲಾಗು ಮಾಡಿ. ಇಫ್ ನಿಮ್ಮ ಹತ್ರ ನಿಜವಾಗ್ಲೂ ಮಹಿಳಾ ಆರಕ್ಷಣವನ್ನ ತರುವಂತಹ ನಿಮ್ಮ ಮನುಷ್ಯ ಇದ್ರೆ ಪ್ಲೀಸ್ ಮಾಡಿ. ಯಾಕಂತಂದ್ರೆ 2023ರಲ್ಲಿ ಪಾಸ್ ಆಗಿರುವಂತಹ ಬಿಲ್ ಅನ್ನ ನೀವು 2026ಕ್ಕೆ ನೋಟಿಫಿಕೇಶನ್ ಕೊಡ್ತೀರಾ. ಅದಾದ್ಮೇಲೆ ನಮಗೆ ಹೇಳ್ತಾ ಇದ್ದೀರಾ ನೀವು
ಮಹಿಳಾ ವಿರೋಧಿ ಅಂತ. ಸೊ ಅದಕ್ಕೆ ನಾನು ಮಾನನೀಯ ಪ್ರಧಾನ ಮಂತ್ರಿಯಲ್ಲಿ ರಿಕ್ವೆಸ್ಟ್ ಏನು ಅಂತ ಅಂದ್ರೆ, ಪ್ಲೀಸ್ bring the reservation bill to the parliament. Please table it. The Congress MPs and the Congress leadership has clearly stated that we will give you 33%. If you bring 33% reservation for women on 543 basis, now ನಿಮ್ಗೆ support ಕೊಡ್ತೀವಿ. ಇಷ್ಟು ಹೇಳ್ಬಿಟ್ಟು